ಕೆಸರಾ 2201 ಟಸ್ಕಲ್ಪ ಈ ಒಂದು ಫೋಟೋಕಾಪಿಯರ್ ಮೆಷಿನ್ನ ಡ್ರಮ್ ಯೂನಿಟ್ ಹೇಗೆ ಚೇಂಜ್ ಮಾಡೋದು, ನಂತರ ಡ್ರಮ್ ಯೂನಿಟಿನ ಒಂದು ಚಿಪ್ಪನ್ನು ಯಾವ ಥರ ಕನೆಕ್ಟ್ ಮಾಡೋದು, ಡ್ರಮ್ ಯೂನಿಟ್ನಲ್ಲಿ ಬರುವಂಥ ಕೆಲವೊಂದಿಷ್ಟು ಸ್ಪೇರ್ ಸ್ಪಾಟ್ಗಳನ್ನು ಯಾವ ಥರ ನೀವೇ ಖುದ್ದಾಗಿ ರಿಪೇರಿ ಕೂಡ ಮಾಡ್ಕೋಬೋದು. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ, ಮೊದಲು ಫೋಟೋಕಾಪಿಯರ್ ಮೆಷಿನ್ನ ನೀವು ಡ್ರಮ್ ಯೂನಿಟನ್ನು ರಿಮೂವ್ ಮಾಡಬೇಕಾಗತ್ತೆ. ಸೊ ವೀಕ್ಷಕರೇ, ವಿಡಿಯೋನ ನೋಡ್ತಾ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋನ ನೋಡ್ತೀರಾ. ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನೋಟಿಫಿಕೇಷನ್ ಬಟನ್ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿರಂತರವಾಗಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ಡ್ರಮ್ ಯೂನಿಟನ್ನು ನೀವು ರಿಮೂವ್ ಮಾಡಬೇಕಂದ್ರೆ ವೇಸ್ಟ್ ಟೋನರ್ ಬಾಕ್ಸ್ ತೆಗಿಬೇಕಾಗತ್ತೆ. ಡ್ರಮ್ ಯೂನಿಟಿಗೆ ಕನೆಕ್ಟ್ ಆಗಿರುವಂಥ ಒಂದು ಸ್ಕ್ರೂವನ್ನು ಕೂಡ ರಿಮೂವ್ ಮಾಡಬೇಕಾಗತ್ತೆ. ಇಲ್ಲಿ ಯಾವುದೇ ಥರ ಗಡಬಡಿಯಿಂದ ಕೆಲಸ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಬಹಳ ಸೆನ್ಸಿಟಿವ್ ಆಗಿರುವಂಥ ಒಂದು ಯೂನಿಟ್ ಅದು. ಸೊ ಹಾಗಾಗಿ ರಿಮೂವ್ ಮಾಡುವಾಗ ಆಗಲಿ ಅಥವಾ ಹಾಕುವಾಗ ಆಗಲಿ ಸೇಫಾಗಿ ಕೇರ್ಫುಲಿಯಾಗಿ ಓಪನ್ ಮಾಡಬೇಕು. ಸೊ ಇದು ನೋಡಿ, ಇದು ರೋಲರ್, ಈ ಒಂದು ಡ್ರಮ್ ಯೂನಿಟಿನ ಒಂದು ರೋಲರು, ಇದು ಡ್ರಮ್ ಯೂನಿಟು. ಸೊ ನಾನು ನಿಮಗೆ 1 by 1 ಎಲ್ಲನೂ ತೋರಿಸ್ಬಿಟ್ಟು ಯಾವ ಥರ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ಲಿ ನಾನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಎಲ್ಲ ಪಾರ್ಟ್ಗಳು ಕೂಡ ನಿಮಗೆ ಇಲ್ಲಿ ನಾನು ವಿತ್ ನಂಬರ್ ಸಹಿತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಇದನ್ನು ನೀವು ಆರ್ಡರ್ ಕೂಡ ಮಾಡ್ಕೋಬೋದು. ಇದು ಡ್ರಮ್ ಯೂನಿಟಿನ ಒಂದು ಚಿಪ್. ಈ ಒಂದು ಚಿಪ್ಪನ್ನು ನೀವು ಡ್ರಮ್ ಯೂನಿಟಲ್ಲಿ ಕನೆಕ್ಟ್ ಮಾಡಬೇಕಾಗತ್ತೆ. ಹೊಸದು ಬೇರೆ ಇದೆ, ಹಳೆಯದು ಬೇರೆ ಇರುತ್ತೆ. ಸೊ ನಾನು ನಿಮಗೆ ಇಲ್ಲಿ ಒರಿಜಿನಲ್ಲು, ನಾನ್ ಒರಿಜಿನಲ್ಲು ಅಂದರೆ ಸೇಮ್ ಈಕ್ವಲೆಂಟ್ ಇರುವಂಥ ಒಂದು ಮಾಡಲನ್ನು ಕನೆಕ್ಟ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ಇಲ್ಲಿ ನಿಮಗೆ ಇವಾಗ ರೋಲರನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಎಲ್ಲ ಒರಿಜಿನಲ್ ಬ್ರ್ಯಾಂಡ್ ಅಂತೇಳಿ ಅಂದ್ಕೊಳ್ಳೋವಂಥದ್ದು ಏನಿಲ್ಲ. ಸೊ ಇಲ್ಲಿ ಸೂಟೇಬಲ್ ಆಗುವಂಥ ಒಂದು ಮಟೀರಿಯಲ್ಗಳನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ. ಇದು ಆನ್ಲೈನಿಂದ ಪರ್ಚೇಸ್ ಮಾಡಿರೋದಲ್ಲ, ಆಫ್ಲೈನಿಂದ ಪರ್ಚೇಸ್ ಮಾಡಿರೋದು. ಸೊ ನಾನು ನಿಮಗೆ ರೆಕಮೆಂಡ್ ಮಾಡೋದು ಏನು ಅಂತಂದರೆ, ನೀವು ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಆಫ್ಲೈನ್ನಲ್ಲಿ ಪರ್ಚೇಸ್ ಮಾಡಿದರೆ ಅದಕ್ಕೆ ಸೂಟೇಬಲ್ ಆಗಿರುವಂಥ ಎಲ್ಲ ಮೆಟೀರಿಯಲ್ಗಳು ಅವ್ರ ಹತ್ರ ಇರುತ್ತೆ. ಸೊ ನೀವು ಅಲ್ಲಿಂದ ಪರ್ಚೇಸ್ ಮಾಡಿದರೆ ಒಳ್ಳೆಯದು, ಯಾಕಂದರೆ ನಿಮ್ಮ ಕೈಯಲ್ಲಿಯೇ ನೀವು ನೋಡಿ ಚೆಕ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಬೋದು. ಸೊ ಕಣ್ಮುಂದೆ ಇರುತ್ತೆ ನಿಮ್ಮ ಪ್ರಾಡಕ್ಟು. ಸೊ ಅದಕ್ಕೆ ರಿಕ್ವೈರ್ಮೆಂಟ್ ಇರುವಂಥದ್ದೆಲ್ಲ ಸಿಗುತ್ತೆ. ಇದು ನೋಡಿ, ಇದು ಬ್ಲೇಡ್. ಸೊ ಇದು ಕ್ಲೀನ್ ಮಾಡುವಂಥ ಒಂದು ಬ್ಲೇಡು. ಸೊ ಡ್ರಮ್ ಯೂನಿಟಲ್ಲಿ ಯಾವುದೇ ಥರ ಇಂಕು ಜಾಸ್ತಿ ಬರದೇ ಇರೋ ಥರ ನೋಡುತ್ತೆ. ಸೊ ಇದು ಡ್ರಮ್ಮು. ಇದನ್ನು ಸೇಫ್ಲಿ ಓಪನ್ ಮಾಡೋಣ. ಇಲ್ಲಿ ನೋಡಿ, ಇದು ಭಾಳ ಸೇಫಾಗಿ ಪ್ಯಾಕಿಂಗ್ ಆಗಿದೆ. ಇದ್ರ ಮೇಲೆ ಯಾವುದೇ ಥರ ಡಸ್ಟ್ ಬೀಳೋ ಥರ ನೀವು ಯೂಸ್ ಮಾಡಬೇಡಿ, ಯಾಕೆಂತಂದರೆ ಹಾಕುವಾಗ ಕೂಡ ಏನಾದರೂ ಡಸ್ಟ್ ಏರಿಯಾದಲ್ಲಿ ನೀವು ಇದನ್ನು ಯೂಸ್ ಮಾಡ್ತಾಯಿದ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಸರಿಯಾಗಿ ಜೆರಾಕ್ಸ್ ಆಗಲಿ ಪ್ರಿಂಟ್ ಆಗಲಿ ಬರೋದಿಲ್ಲ. ಸೊ ಇದು ನೋಡಿ ಹೊಸದು. ಸೊ ಇದನ್ನು ನಾನು ನಿಮಗೆ ಇಲ್ಲಿ ಕನೆಕ್ಟ್ ಮಾಡಿ ತೋರಿಸ್ಬೇಕಂದ್ರೆ ಇಲ್ಲಿ ಒಂದು ಕ್ಲಿಪ್ ಇದೆ ನೋಡಿ. ಡ್ರಮ್ ಯೂನಿಟಿಗೆ ನಾನು ಇದನ್ನು ಕನೆಕ್ಟ್ ಮಾಡಬೇಕಂದ್ರೆ ಈ ಒಂದು ಕ್ಲಿಪ್ಪನ್ನು ತೆಗಿಲೇಬೇಕು. ಇದರ ನಂತರ ಡ್ರಮ್ ಯೂನಿಟಿಗೆ ಕನೆಕ್ಟ್ ಆಗಿ ಇರುವಂಥ ಅಥವಾ ಇನ್ಸರ್ಟೆಡ್ ಆಗಿರುವಂಥ ಒಂದು ಇಲ್ಲಿ ರಾಡ್ ಇದೆ ನೋಡಿ. ಈ ರಾಡನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದ ನಂತರ ಇದನ್ನು ಪಕ್ಕಕ್ಕಿಡಿ. ಇವಾಗ ಡ್ರಮ್ ಯೂನಿಟನ್ನು ರಿಮೂವ್ ಮಾಡಬೇಕಾಗತ್ತೆ. ಹಳೆಯದನ್ನು ತೆಗೆದುಬಿಟ್ಟು ಹೊಸದನ್ನು ನಾವು ಕನೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಸ್ಮೂತಾಗಿ ಹಳೇದಿದ್ರೂ ಕೂಡ ಅದನ್ನು ಸೇಫಾಗಿ ತೆಗೆದಿಡಿ, ಅದು ಕೂಡ ನಿಮಗೆ ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ರೋಲರ್ ತೆಗಿಬೇಕಾಗತ್ತೆ. ಇಲ್ಲಿ ಕ್ಲಿಪ್ ಇದೆ, ಈ ಕ್ಲಿಪ್ಪನ್ನು ಪ್ರೆಸ್ ಮಾಡಿದರೆ ಹೊರಗೆ ಬರುತ್ತೆ. ಸೊ ಇಲ್ಲಿ ನೋಡಿ, ಇವಾಗ ರೋಲರ್ ಇದು ಹಳೇದು. ಇಲ್ಲಿ ನೋಡಿ ವೀಕ್ಷಕರೇ, ಗಮನವಿಟ್ಟು ನೋಡಿ, ಈ ಥರ ಒಂದು ಪ್ರೊಸೀಜರು ಇದು ರಾಂಗು. ಇಲ್ಲಿ ಯಾವುದೇ ಥರ ರಿಮೂವ್ ಮಾಡೋ ಪ್ರೊಸೀಜರನ್ನು ಯೂಸ್ ಮಾಡಿಬಿಡಿ, ಈ ಥರ ಯೂಸ್ ಮಾಡಿ. ಇಲ್ಲಿ ರಬ್ಬರ್ ಹತ್ತಿರ ಇಲ್ಲಿ ನೋಡಿ, ಕರೆಕ್ಟಾಗಿ ನೀವು ರಬ್ಬರ್ ಕೆಳಗಡೆ ಮೈನಸ್ ಸ್ಕ್ರೂ ಡ್ರೈವರನ್ನು ಯೂಸ್ ಮಾಡಿದರೆ ಇದು ನೀಟಾಗಿ ಹೊರಗೆ ಬರುತ್ತೆ. ಇಲ್ಲದಿದ್ದರೆ ರೋಲರ್ ಕಿಟ್ಟಲ್ಲಿ ಇರುವಂಥ ಒಂದು ಕ್ಲಿಪ್ ಏನಿರುತ್ತಲ್ವ ಅದು ಕೂಡ ಸಮೇತ ಬಂದುಬಿಡುತ್ತೆ. ಅದು ರಾಂಗ್ ಪ್ರೊಸೀಜರು. ಸೊ ಈ ಥರ ಕರೆಕ್ಟಾಗಿ ಯೂಸ್ ಮಾಡಿ ನೋಡಿ. ಇದು ಹಳೇದು, ಇದು ಹೊಸದು. ಎರಡು ರೋಲರ್ಗಳು ಒರಿಜಿನಲ್ ಅಂತೇಳಿ ಕಾಣಿಸುತ್ತೆ. ಸೊ ಇಲ್ಲಿ ಹೊಸದನ್ನು ನಾನಿವಾಗ ಹಾಕ್ತಾಯಿದ್ದೀನಿ ನೋಡಿ. ಅದನ್ನು ಅಕ್ಕಪಕ್ಕದಲ್ಲಿ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಇದನ್ನು ಪ್ರೆಸ್ ಮಾಡಿ ಸಾಕು, ಕನೆಕ್ಟ್ ಆಗುತ್ತೆ ಅದು ಕರೆಕ್ಟಾಗಿ. ಇಲ್ಲಿ
ಇಲ್ಲಿ ನೋಡಿ ಜಸ್ಟ್ ಅದ್ರ ಮೇಲೆ ಇಟ್ಬಿಟ್ಟು ಪ್ರೆಸ್ ಮಾಡಿದರೆ ಸಾಕು, ಇದು ಫಿಕ್ಸ್ ಆಗುತ್ತೆ ಅಲ್ಲಿ. ಇದರ ನಂತರ ಇಲ್ಲಿ ನೋಡಿ ನಾನು ಡ್ರಮ್ ಯೂನಿಟನ್ನು ಓಪನ್ ಮಾಡ್ತಾ ಇದ್ದೀನಿ. ಹೊಸ ಡ್ರಮ್ಮನ್ನು ನಾನು ಇವಾಗ ಫಿಕ್ಸ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಹಳೆ ಡ್ರಮ್ಮನ್ನು ರಿಮೂವ್ ಮಾಡಿಬಿಟ್ಟು ನಾನು ಹೊಸ ಡ್ರಮ್ಮನ್ನು ಇವಾಗ ಹಾಕ್ತಾ ಇದ್ದೀನಿ. ನೋಡಿ ಪೂರ ಎಲ್ಲ ನೀಟಾಗಿ ಕ್ಲೀನಾಗಿದೆ. ಒರಿಜಿನಲ್ ಯಾವ ಥರ ಇದೆ ಅದೇ ಥರ ಕಾಣ್ತಾ ಇದೆ, ಅದೇ ಥರ ಇದೆ. ಸೊ ಇವಾಗ ನಾನು ಹೊಸ ಡ್ರಮ್ಮನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಇವಾಗ ನಾನು ಇನ್ಸರ್ಟ್ ಮಾಡಿದ್ದೀನಿ. ನಂತರ ರಾಡ್ ಕೂಡ ಇನ್ಸರ್ಟ್ ಮಾಡಬೇಕಾಗತ್ತೆ, ಯಾಕಂತಂದರೆ ಇಲ್ಲದಿದ್ದರೆ ಅದು ಡ್ರಮ್ ಯೂನಿಟ್ಟು ಬಿದ್ದುಬಿಡುತ್ತೆ ಸೈಡಿಗೆ. ಸೊ ಇಲ್ಲಿ ನಾನು ಇವಾಗ ಈ ಒಂದು ರಾಡನ್ನು, ಇಲ್ಲಿ ಒಂದು ನಾಚ್ ಕಾಣ್ತಾ ಇದೆ ನೋಡಿ, ಇದು ಯಾವತ್ತು ಡೌನ್ ಸೈಡ್ ಇತ್ತಂದರೆ ಮಾತ್ರ ಕರೆಕ್ಟಾಗಿ ಕ್ಲಿಪ್ ಕೂತ್ಕೋ ಥರ ಹೋಗುತ್ತೆ ಒಳಗಡೆ. ಇಲ್ಲದಿದ್ದರೆ ನಿಮಗೆ ಕ್ಲಿಪ್ ಹಾಕಲಿಕ್ಕೆ ಸರಿಯಾಗಿ ಸಿಗೋದಿಲ್ಲ, ಗ್ರಿಪ್ ಸಿಗೋದಿಲ್ಲ. ಸೊ ಇಲ್ಲಿ ನೋಡಿ ಇವಾಗ ಕರೆಕ್ಟಾಗಿ ರಾಡು ಡ್ರಮ್ ಒಳಗಡೆ ಇನ್ಸರ್ಟ್ ಆಗಿದೆ. ಈ ಕ್ಲಿಪ್ಪನ್ನು ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ 4 ಕ್ಲಿಪ್ಗಳು ಇದ್ದಾವೆ ಇಲ್ಲಿ ಡ್ರಮ್ ಯೂನಿಟಲ್ಲಿ. 2 ಫ್ರಂಟ್ ಇದೆ, 2 ಬ್ಯಾಕ್ ಸೈಡ್ ಇದೆ. ಸೊ ಈ 4 ಕ್ಲಿಪ್ಗಳನ್ನು ನೀವು ಸ್ಲೋ ಆಗಿ ಮೈನಸ್ ಸ್ಕ್ರೂ ಡ್ರೈವರನ್ನು ಯೂಸ್ ಮಾಡಿಬಿಟ್ಟು ರಿಮೂವ್ ಮಾಡ್ಬೋದು, ಇಲ್ಲದಿದ್ದರೆ ಕೈಯಿಂದ ಕೂಡ ನೀವು ರಿಮೂವ್ ಮಾಡ್ಬೋದು. ಸೊ ಇಲ್ಲಿ ಈ ಒಂದು ಚಿಪ್ಪನ್ನು ನೀವು ಇನ್ಸರ್ಟ್ ಮಾಡಬೇಕಂದ್ರೆ ಆ 4 ಕ್ಲಿಪ್ಗಳನ್ನು ನೀವು ಸೇಫಾಗಿ ರಿಮೂವ್ ಮಾಡಿಬಿಟ್ಟು ನಂತರ ಇದನ್ನು ರೀಪ್ಲೇಸ್ ಮಾಡ್ಬೋದು. ಓಪನ್ ಮಾಡಬೇಕು. ಸೊ ಇವಾಗ ಫ್ರಂಟು ಓಪನ್ ಆಗಿದೆ, ಬ್ಯಾಕ್ ಸೈಡು ಕೂಡ. ಇವಾಗ ನಾವು ಇದನ್ನು ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಈ ಥರ ನೀಟಾಗಿ ಓಪನ್ ಮಾಡಬೇಕು. ಯಾವುದೇ ಥರ ಗಡಬಡಿಯಿಂದ ಮಾಡಿದರೆ ಡ್ಯಾಮೇಜ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಾನು ಹೊಸ ಚಿಪ್ಪನ್ನು ಓಪನ್ ಮಾಡ್ತಾಯಿದ್ದೀನಿ. ಇದು ಡ್ರಮ್ ಯೂನಿಟ್ ಚಿಪ್ಪು. ಈ ಒಂದು ಡಿವೈಸನ್ನು ನೀವು ಅಲ್ಲಿ ಫಿಕ್ಸ್ ಮಾಡಿದರೆ ಮಾತ್ರ ನಿಮ್ಮ ಪ್ರಿಂಟ್ ಆಗಲಿ ಜೆರಾಕ್ಸ್ ಆಗಲಿ ಯಾವುದೇ ಥರ ಶೇಡ್ ಆಗದೇ ಇರೋ ಥರ ಈ ಒಂದು ಚಿಪ್ಪು ಬ್ಯಾಲೆನ್ಸ್ ಮಾಡುತ್ತೆ. ಕಾಪಿ ಆಗಿರ್ಬೋದು, ಪ್ರಿಂಟ್ ಆಗಿರ್ಬೋದು. ಸೊ ಇವಾಗ ಅದರಲ್ಲಿ ಇರುವಂಥ ಒಂದು ಚಿಪ್ಪು ಡ್ರಮ್ ಯೂನಿಟನ್ನು ಚೇಂಜ್ ಮಾಡಿದ ನಂತರ ಅದು ಕರೆಕ್ಟಾಗಿ ಸೂಟೇಬಲ್ ಇರೋದಿಲ್ಲ. ಸೊ ಒರಿಜಿನಲಿಗೂ ಡೂಪ್ಲಿಕೇಟಿಗೂ ಇಲ್ಲಿ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದು ವಿತ್ ಕೇಬಲ್ ಬರುವಂಥ ಒಂದು ಚಿಪ್, ಇದು ಡ್ರಮ್ ಯೂನಿಟ್ ಚಿಪ್ಪು. ಹಳೇದು ಆಲ್ರೆಡಿ ಫಿಕ್ಸ್ಡ್ ಇದೆ. ನಾನಿವಾಗ ಹೊಸ ಡ್ರಮ್ಮನ್ನು ಹಾಕಿರೋದ್ರಿಂದ ಹೊಸ ಚಿಪ್ಪನ್ನು ಕೂಡ ನಾನು ಫಿಕ್ಸ್ ಮಾಡಬೇಕಾಗತ್ತೆ. ಸೊ ಅದನ್ನು ನಾನು ನಿಮಗೆ ಇಲ್ಲಿ ಯಾವ ಥರ ಅಂತೇಳಿ ಅನ್ನೋದನ್ನು ತೋರಿಸ್ತೇನೆ. ಸೊ ಇದು ಭಾಳ ಸೆನ್ಸಿಟಿವ್ ಅಲ್ಲ, ಸೊ ಹಾಗಾಗಿ ಸೇಫಾಗಿ ಯೂಸ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೇನೆ. ಇಲ್ಲಿ ನೋಡಿ, ಇದು ಓಲ್ಡ್ ಚಿಪ್. ಇದನ್ನು ಮೈನಸ್ ಸ್ಕ್ರೂ ಡ್ರೈವರಿಂದ ನೀಟಾಗಿ ಸ್ಲೋ ಆಗಿ ಓಪನ್ ಮಾಡ್ಕೊಳ್ಳಿ. ಅದು ಕೂಡ ಚೆನ್ನಾಗಿರುವಂಥದ್ದೇ, ಬಟ್ ಡ್ಯಾಮೇಜ್ ಆದರೆ ಇನ್ ಫ್ಯೂಚರಲ್ಲಿ ನೀವು ಮತ್ತೆ ಯೂಸ್ ಮಾಡ್ಬೋದು ಇದನ್ನು, ಹಳೆ ಡ್ರಮ್ಮನ್ನು ಹಾಕಿಬಿಟ್ಟು. ಸೊ ನಾನು ಇಲ್ಲಿ ನಿಮಗೆ 3ರಿಂದ 4 ಟಾಪಿಕನ್ನು ಕವರ್ ಮಾಡ್ತಾಯಿದ್ದೀನಿ. ಒಂದು ಡ್ರಮ್ ಚೇಂಜ್ ಮಾಡೋದು, ಬ್ಲೇಡ್ ಚೇಂಜ್ ಮಾಡೋದು, ರೋಲರ್ ಚೇಂಜ್ ಮಾಡೋದು, ನಂತರ ಈ ಡ್ರಮ್ ಚಿಪ್ಪನ್ನು ಚೇಂಜ್ ಮಾಡೋದು. ಸೊ ಇಲ್ಲಿ ನಾನು ಒನ್ ಬೈ ಒನ್ ನಿಮಗೆ ಎಲ್ಲನೂ ಕವರ್ ಮಾಡ್ತಾಯಿದ್ದೀನಿ ಒಂದೇ ವಿಡಿಯೋದಲ್ಲಿ. ವಿಡಿಯೋ ಲೆಂದಿ ಆದರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲಿ ನೋಡಿ, ಇದು ಓಲ್ಡ್ ಚಿಪ್ಪು, ಇದು ಹೊಸ ಚಿಪ್ಪು. ಸೊ ಹೊಸದರಲ್ಲಿ ಬೇರೆ ಥರ ಕಾಣ್ತಾ ಇದೆ, ಹಳೆಯದರಲ್ಲಿ ಬೇರೆ ಇದೆ. ಸೊ ಇದನ್ನು ನೀವು ಡ್ರಮ್ ಯೂನಿಟಲ್ಲಿ ಇರುವಂಥ ಒಂದು ಕೇಬಲನ್ನು ಇದಕ್ಕೆ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ, ಆಗೋದಿಲ್ಲ. ಯಾಕೆ ಅನ್ನೋದಾಯ್ತಂತಂದರೆ ಅದರಲ್ಲಿ ಇರುವಂಥ ಒಂದು ಸ್ಲಾಟು ಬೇರೆ ಇದೆ, ಇದರಲ್ಲಿ ಇರುವಂಥ ಒಂದು ಸ್ಲಾಟು ಬೇರೆ ಇದೆ. ಸೊ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗೋದಿಲ್ಲ. ಒಂದು ಮ್ಯಾಚ್ ಆಗುತ್ತೆ, ಬಟ್ 2 ಮ್ಯಾಚ್ ಆಗೋದಿಲ್ಲ, ಇಲ್ಲಿ ಫಿಕ್ಸ್ ಆಗೋದಿಲ್ಲ. ಸೊ ನಾನು ನಿಮಗೆ ಇಲ್ಲಿ ಲೈವ್ ಆಗಿಯೇ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಇದು ಮಾತ್ರ ಕನೆಕ್ಟ್ ಆಗುತ್ತೆ, ಆದರೆ ಇನ್ನೊಂದು ಕೇಬಲ್ ಏನಿದೆ ಅಲ್ವಾ, ಆ ಕೇಬಲು ಕನೆಕ್ಟ್ ಆಗೋದಿಲ್ಲ. ಯಾಕಂದರೆ ಇದ್ರದ್ದು ಸ್ಲಾಟು, ಇದ್ರದ್ದು ನಾಚು ಬೇರೆ ಥರ ಇದೆ. ಸೊ ಇದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ, ಈ ಒಂದು ಡ್ರಮ್ ಯೂನಿಟ್ನಲ್ಲಿ ಇರುವಂಥ ಒಂದು ಕೇಬಲ್ ಇದೆ ಅಲ್ವಾ, ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ರಿಮೂವ್ ಮಾಡಲಿಕ್ಕೆ ತೋರಿಸೋಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಅದು ಭಾಳ ಕ್ರಿಟಿಕಲ್ ಇರುತ್ತೆ. ನೀವು
ಸರ್ವಿಸ್ ಇಂಜಿನಿಯರ್ ಕಡೆ ಹೋಗಿಬಿಟ್ಟು ನೀವು ರಿಪ್ಲೇಸ್ ಮಾಡ್ಕೋಬೇಕಾಗತ್ತೆ. ನೀವೇ ಮಾಡಲಿಕ್ಕೆ ಹೋದರೆ ಏನಾದರೂ ಪ್ರಾಬ್ಲಮ್ ಆದರೆ ಅದು ಸುಮ್ಮನೆ ರಿಸ್ಕ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಹಳೇದು ಹೊಸದು ಎರಡೂ ಕೂಡಿ ನಾನು ಇಲ್ಲಿ ತೋರಿಸಿದ್ದೀನಿ. ಇವಾಗ ನಾನು ಹೊಸದನ್ನು ಫಿಕ್ಸ್ ಮಾಡಿದ್ದೇನೆ, ಕೇಬಲನ್ನು ಮತ್ತು ಚಿಪ್ಪನ್ನು. ಇದು ಹಳೇದಿದು. ಸೊ ಇದು ಒರಿಜಿನಲ್ ಹಳೇದು. ಸೊ ನಾನು ತಂದಿರುವಂಥ ಒಂದು ಹೊಸ ಚಿಪ್ಪನ್ನು ಇವಾಗ ಕನೆಕ್ಟ್ ಮಾಡಿದ್ದೇನೆ ನೋಡಿ, ಗ್ರೀನ್ ಕಲರಲ್ಲಿ. ಇದು ಆರೆಂಜ್ ಕಲರಲ್ಲಿ ಇರುವಂಥದ್ದು ಸಿಸ್ಟಮ್ ಜೊತೆ ಬಂದಿರುವಂಥ ಒಂದು ಚಿಪ್ಪು. ಸೊ ಈ ಕೇಬಲ್ ಕೂಡ ಅಷ್ಟೇ ಇಂಪಾರ್ಟೆಂಟು, ಅದನ್ನು ಸೇಫಾಗಿ ಇಟ್ಕೊಳ್ಳಿ. ಯಾವುದೂ ವಸ್ತುನ ಎಸೆಯೋಕ್ಕೆ ಹೋಗಬೇಡಿ. ಇವಾಗ ನಾವು ಈ ಒಂದು ಕವರನ್ನು ಪೂರ್ತಿಯಾಗಿ ಫಿಕ್ಸ್ ಮಾಡೋಣ. ಚಿಪ್ ಆಲ್ರೆಡಿ ಫಿಕ್ಸ್ ಆಗಿದೆ. ಸೊ ಇಲ್ಲಿ ನಾನು ಡ್ರಮ್ ಯೂನಿಟ್ ಕವರನ್ನು ಫಿಕ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಫಿಕ್ಸ್ ಆದ ನಂತರ ನೀವು ನಿಮ್ಮ ಫೋಟೋ ಕಾಪಿಯರ್ ಮಷಿನ್ಗೆ ಇದನ್ನು ಇನ್ಸರ್ಟ್ ಮಾಡ್ಕೊಂಬಿಟ್ರೆ ಇದು ಒಂದು ಸತಿ ಲೋಡ್ ತೊಗೊಳುತ್ತೆ, ಡ್ರಮ್ ರಿಫ್ರೆಶಿಂಗ್ ಅಂತ ಹೇಳಿ. ಅದು ಡ್ರಮ್ ರಿಫ್ರೆಶಿಂಗ್ ಅಂತ ಹೇಳಿ ಕಂಪ್ಲೀಟ್ ಆದ ನಂತರ ಆವಾಗ ನೀವು ನಿಮ್ಮ ಫೋಟೋ ಕಾಪಿಯರ್ ಮಷಿನ್ ಮೇಲೆ ಯೂಸ್ ಮಾಡ್ಬೋದು. ಯಾವುದೇ ಥರ ಲೈನ್ಸ್ ಬರದೇ ಇರೋ ಹಾಗೆ, ಯಾವುದೇ ಥರ ಶೇಡ್ಸ್ ಬರದೇ ಇರೋದ ಹಾಗೆ ನೋಡ್ಕೋಬೋದು. ಸೊ ವೀಕ್ಷಕರೇ, ವಿಡಿಯೋ ಲೈಕ್ ಆದರೆ